ಉಡುಪಿ ಪರ್ಯಾಯ ಮಹೋತ್ಸವ ಯಶಸ್ವಿಯಾಗಿ ಮುಗಿದಿದೆ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅತ್ಯಂತ ಯಶಸ್ವಿಯಾಗಿ ಪರ್ಯಾಯ ಮಹೋತ್ಸವವನ್ನು ಮಾಡಿದೆ. ಆದರೆ ಇದನ್ನು ಸಹಿಸದ ಕೆಲವರು ಟೀಕೆ ಮಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿಯವರು ಭಗವಧ್ವಜ ಮೂಲಕ ಪರ್ಯಾಯಕ್ಕೆ ಚಾಲನೆ ನೀಡಿದ್ದಾರೆ. ಬಹುಶಃ ಕಾಂಗ್ರೆಸ್ಸಿಗರು ಅದನ್ನು ಪಾಕಿಸ್ತಾನದ ಧ್ವಜ ಎಂಬ ರೀತಿಯಲ್ಲಿ ಟೀಕೆ ಮಾಡುತ್ತಿದ್ದಾರೆ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ತಿರುಗೇಟು ನೀಡಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಪರ್ಯಾಯ ಮಹೋತ್ಸವವು ಅಷ್ಟಮಠಾಧೀಶರು ಭಾಗವಹಿಸಿದ್ದ ಪುಣ್ಯ ವೇದಿಕೆಯಾಗಿತ್ತು. ಕಳೆದ ಬಾರಿ ಕೂಡ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು ಭಗವಧ್ವಜ ಮೂಲಕವೇ ಚಾಲನೆ ನೀಡಿದ್ರು. ಈ ಬಾರಿ ಕೂಡ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಭಗವಧ್ವಜ ಮೂಲಕ ಚಾಲನೆ ನೀಡಿದ್ದಾರೆ. ಕಾಂಗ್ರೆಸ್ಸಿಗರಿಗೆ ಅದನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ. ಬಹುಶಃ ಕಾಂಗ್ರೆಸ್ಸಿಗರು ಟೀಕೆ ಮಾಡುವ ರೀತಿ ನೋಡಿದ್ರೆ ಎಲ್ಲೋ ಪಾಕಿಸ್ತಾನದ ಧ್ವಜದ ಮೂಲಕ ಚಾಲನೆ ನೀಡಿದ್ದಾರೆ ಎಂಬ ರೀತಿಯಲ್ಲಿ ಟೀಕಿಸುತ್ತಿದ್ದಾರೆ ಎಂದು ಯಶ್ಪಾಲ್ ಹೇಳಿದ್ದಾರೆ. ಪರ್ಯಾಯೋತ್ಸವವು ಬಹಳ ಯಶಸ್ವಿ ರೀತಿಯಲ್ಲಿ ಉಡುಪಿಯ ಎಲ್ಲ ಜನರ ಸಹಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಇವತ್ತು ಬಹಳ ಯಶಸ್ವಿಯಾಗಿ ನಡೆದಿದೆ. ಬಹುಶಃ ಈಗಾಗಲೇ ಜನರು ಕೂಡ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಎಲ್ಲ ಅಚ್ಚುಕಟ್ಟಿನಲ್ಲಿ ಕೂಡ ಎಲ್ಲ ಬರುವವರಿಗೆ ವ್ಯವಸ್ಥೆಗಳನ್ನು ಕೂಡ ಶ್ರೀಮಠದಿಂದ ಕಲ್ಪಿಸಲಾಗಿದೆ. ಆದರೆ ಇದನ್ನು ಕೆಲವೊಂದು ವ್ಯಕ್ತಿಗಳು ಅದನ್ನು ಸಹಿಸಲಾಗದ ದೃಷ್ಟಿಯಲ್ಲಿ ಅದನ್ನು ರಾಜ್ಯಕ್ಕೆ ಪ್ರೇರಿತವಾಗಿ ಆ ಕಾರ್ಯಕ್ರಮವನ್ನು ಬಿಂಬಿಸುವಂಥ ಪ್ರಯತ್ನಗಳು ಮಾಡ್ತಿದ್ದಾರೆ. ಏಕೆಂತೇಳಿದರೆ ಆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು, ಮೆರವಣಿಗೆ ಚಾಲನೆ ನೀಡಿದವರು ನಮ್ಮ ಜಿಲ್ಲಾಧಿಕಾರಿಗಳು ಸ್ವರೂಪ ಮೇಡಮ್ ಅವರು. ಬಹುಶಃ ಅವರು ಅದನ್ನು ಒಂದು ಬೇರೆ ರೀತಿಯಲ್ಲಿ ಒಂದು BJPಯ ಕಾರ್ಯಕ್ರಮ ಚಾಲನೆ ನೀಡಿದ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಖಂಡಿತವಾಗಿಯೂ ಅವರು ಅರ್ಥ ಮಾಡಿಕೊಳ್ಬೇಕು. 8 ಮಠದ ಯತಿವರಲ್ಲಿ 7 ಮಠದ ಯತಿವರಿಯರು ಆ ಒಂದು ಪುಣ್ಯ ವೇದಿಕೆಯಲ್ಲಿ ಉಪಸ್ಥಿತರು. ಆ ಸಂದರ್ಭದಲ್ಲಿ ಅವರು ಭಗವಧ್ವಜವನ್ನು ಹಾರಿಸುವ ಮೂಲಕ ಆ ಕಾರ್ಯಕ್ರಮಕ್ಕೆ, ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ. ಬಹುಶಃ ಕಾಂಗ್ರೆಸ್ ಅವರು ಟೀಕೆ ಮಾಡುವಾಗ ನಮ್ಗೆ ಅನಿಸ್ತದೆ, ಅವರು ತಪ್ಪಿ ಹೋಗಿ ಅಲ್ಲ ಪಾಕಿಸ್ತಾನ ಧ್ವಜದಿಂದ ಅದನ್ನು ಸ್ವಾಗತಿಸಿದ ರೀತಿಯಲ್ಲಿ ಕಾಂಗ್ರೆಸ್ ಅವರು ಅದನ್ನು ಟೀಕೆ ಮಾಡಿದ್ದಾರೆ. ಅದು ಭಗವಧ್ವಜ ಎಂಬುದನ್ನು ಕಾಂಗ್ರೆಸ್ ಅವರು ಮರ್ತಿದ್ದಾರೆ ಅಂತ ಕಾಣ್ತದೆ. ರಾಜ್ಯಕ್ಕೆ ಮಾಡಬೇಕಾದ್ರೆ ರಾಜ್ಯಕ್ಕೆ ಸಂದರ್ಭದಲ್ಲಿ ಅದನ್ನು ಮಾಡಿದರೆ ಸೂಕ್ತ. ಈ ರೀತಿ ಧಾರ್ಮಿಕ ವಿಚಾರದಲ್ಲಿ ರಾಜ್ಯಕ್ಕೆ ಮಾಡಿ ಯಾರನ್ನೊಬ್ಬರನ್ನು ಟೀಕೆ ಮಾಡುವಂಥದ್ದು ಸರಿಯಲ್ಲ. ಕಾಂಗ್ರೆಸ್ ಇಷ್ಟರ ತನಕ ಇದೇ ರೀತಿಯ ಟೀಕೆಗಳನ್ನು ಮಾಡಿ ಜನರ ದಾರಿಯನ್ನು ತಪ್ಪಿಸುವಂಥ ಪ್ರಯತ್ನಗಳಾಗ್ತದೆ.